ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ದೇಸಿ ಭೋಜನ ರೆಸಿಪಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ದೇಸಿ ಭೋಜನ ರೆಸಿಪಿನಲ್ಲಿ ಕೆಂಪೆಣಸಿನ್ಕಾಯಿ ತೊಕ್ಕನ್ನ ಮಾಡ್ತಾ ಇದ್ದೀನಿ. ಈ ಕೆಂಪೆಣಸಿನ್ಕಾಯಿ ತೊಕ್ಕು ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ದೇಸಿ ಭೋಜನ ರೆಸಿಪಿನ ಮೊದಲನೇ ಸರಿ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಈಗ ಕೆಂಪೆಣಸಿನ್ಕಾಯಿ ತೊಕ್ಕುಗೆ ಮಾಡಲು ಬೇಕಾದ ಪದಾರ್ಥಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ 1/4 kg ಕೆಂಪು ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಸಣ್ಣ ಬೆಲ್ಲದ ಅಚ್ಚು, 1 ಚಮಚ ಸಾಸಿವೆ, 1/4 ಚಮಚದಷ್ಟು ಇಂಗು, 100ರಿಂದ 150 ಗ್ರಾಮ್ನಷ್ಟು ಅಡುಗೆ ಎಣ್ಣೆ. ಈಗ ಕೆಂಪೆಣಸಿನ್ಕಾಯಿ ತೊಕ್ಕು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೂ ಇಂಗನ್ನು ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟ್ಕೊಟ್ಟ ಮೇಲೆ ನಾವು ಪ್ಯಾನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಕೆಂಪೆಣಸಿನ್ಕಾಯನ್ನು ಹಾಕೋಬೇಕು. ಆ ಕೆಂಪೆಣಸಿನ್ಕಾಯಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನ್ ಅಥವಾ ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ನಾವು ಬೆಲ್ಲವನ್ನು ಹಾಕೋಬೇಕು. ಈ ಬೆಲ್ಲ ಹಾಕೊಂಡ್ಮೇಲೆ ನಾವು ಸುಮಾರು 3ರಿಂದ 5 ಸ್ಪೂನಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಈ ಬೆಲ್ಲ ಸುಮಾರು ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕ್ಕೆ ನಾವು ಬಿಟ್ಕೋಬೇಕು. ಈ ಚೆನ್ನಾಗಿ ಕುದಿದ ನಂತರ ಪಾಕ ಆಗತ್ತೆ. ಪಾಕ ಆದಮೇಲೆ ನಾವು ಮಿಕ್ಸಿ ಜಾರ್ನಲ್ಲಿ ಮೆಣಸಿನ್ಕಾಯಿ ಪೇಸ್ಟನ್ನ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಸೇರಿಸ್ಕೊಳ್ಳೋಣ. ಈಗ ನೋಡಿ, ಕೆಂಪೆಣಸಿನ್ಕಾಯಿ ತೊಕ್ಕು ರೆಡಿಯಾಗ್ತಾ ಇದೆ. ಈ ಕೆಂಪೆಣಸಿನ್ಕಾಯಿ ತೊಕ್ಕು ಚಪಾತಿ ಜೊತೆಗೆ, ಮೊಸರನ್ನದ ಜೊತೆಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಸವಿಯಲು. ಈಗ ಈ ಮೆಣಸಿನ್ಕಾಯಿ ತೊಕ್ಕು ರೆಡಿ ಆಗಿದೆ. ಕೊನೆಯದಾಗಿ ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ, ಸಾಸಿವೆಯನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಕೆಂಪೆಣಸಿನ್ಕಾಯಿ ತೊಕ್ಕು ರೆಡಿಯಾಗಿದೆ ಸವಿಯಲು. ಈ ಕೆಂಪೆಣಸಿನ್ಕಾಯಿ ತೊಕ್ಕನ್ನು ನಾವು ಒಂದು ಸರ್ವಿಂಗ್ ಬೌಲ್ನಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ ಅಲ್ವಾ ಸ್ನೇಹಿತರೆ. ಈ ಕೆಂಪೆಣಸಿನ್ಕಾಯಿ ತೊಕ್ಕನ್ನು ನೀವು ಒಂದು ಬಾಟ್ಲಲ್ಲಿ ಪ್ರಿಸರ್ವ್ ಮಾಡಿ ಸುಮಾರು 8ರಿಂದ 10 ತಿಂಗಳ ಕಾಲ ನೀವು ಫ್ರಿಜ್ನಲ್ಲಿ ಪ್ರಿಸರ್ವ್ ಮಾಡ್ಬೋದು. ಸ್ನೇಹಿತರೆ, ಈ ಕೆಂಪೆಣಸಿನ್ಕಾಯಿ ತೊಕ್ಕು ತಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೀವು ಈ ಕೆಂಪೆಣಸಿನ್ಕಾಯಿ ತೊಕ್ಕನ್ನ ಮನೇಲಿ ಒಂದ್ಸರಿ ಟ್ರೈ ಮಾಡಿ ತಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ನನಗೆ ತಿಳಿಸ್ತೀರಾ ಅಲ್ವಾ. ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ. ಈ ಕೆಂಪೆಣಸಿನ್ಕಾಯಿ ತೊಕ್ಕು ರೆಸಿಪಿಯನ್ನು ಮೊದಲಿನಿಂದ ಕಡೆ ತನಕ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೆ ನಮಸ್ಕಾರಗಳು.